ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ನೀವೆಲ್ಲರೂ ದೇವರ ಕೃಪೆಯಿಂದ, ದೇವರ ದಯೆಯಿಂದ ಎಲ್ಲರೂ ಕ್ಷೇಮವಾಗಿದ್ದೀರಿ. ದೇವರು ನಿಮ್ಮ ಸಂಗಡ ಮಾತನಾಡುತ್ತಾ ಇದ್ದೇನೆ ಎಂಬುದಾಗಿ ನಾನು ಆ ದೇವರಲ್ಲಿ ನಂಬುತ್ತಾ ಇದ್ದೇನೆ. ಎಂದು ಕೂಡ ಒಂದು ವಾಕ್ಯದಿಂದ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದು ನನಗೆ ತುಂಬ ಸಂತೋಷ. ಈ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳಲ್ಲಿ 56ನೇ ಅಧ್ಯಾಯ 8, 9 ವಾಕ್ಯಗಳು. Psalms 56 verse 8 and 9. ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ನಾನು ಆತನಿಗೆ ಮೊರೆಯಿಡುವಾಗಲೇ ನನ್ನ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವರು. ಆಮೇನ್. ನೋಡಿ, ಇಲ್ಲಿ ದೇವರು ಈ ವಾಕ್ಯಗಳೊಂದಿಗೆ ನಮ್ಮ ಜೊತೆಗೆ ಮಾತನಾಡುವ ಕಾರ್ಯ ಏನು ಎಂಬುದಾಗಿ ನೋಡುವಾಗ ಇಲ್ಲಿ ಈ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ, ಅನೇಕ ಶತ್ರುಗಳಿಂದ ಅನೇಕ ರೀತಿಯಾಗಿ ಅವನು ಕಷ್ಟಕ್ಕೆ ಒಳಪಟ್ಟಾಗ ಅವನು ದೇವರನ್ನ ನೋಡಿ ಕೂಗಿಕೊಳ್ಳುತ್ತಾ ಇದ್ದಾನೆ. ಅವನು ಕಣ್ಣೀರಿನಿಂದ ಮೊರೆಯಿಡುತ್ತಾ ಇದ್ದಾನೆ. ಅವನು ಹೇಳುತ್ತಾ ಇದ್ದಾನೆ, ದೇವರೇ, ನನ್ನ ಅಲೆದಾಟವನ್ನು ನೀನು ಬಲ್ಲವನಾಗಿರುತ್ತಿ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ. ನಾನು ನಿನ್ನನ್ನು ಕೂಗಿಕೊಳ್ಳುತ್ತೇನೆ. ನೀನು ನಿನ್ನನ್ನು ಕೂಗಿಕೊಳ್ಳುವಾಗಲೇ, ನಾನು ನಿನ್ನನ್ನು ಪ್ರಾರ್ಥಿಸುವಾಗಲೇ ನನ್ನ ಶತ್ರುಗಳು ಓಡಿ ಹೋಗುತ್ತಾರೆ. ಪಕ್ಕನೆ ಅವರು ಓಡಿ ಹೋಗುತ್ತಾರೆ, ಹಿಂತಿರುಗುತ್ತಾರೆ. ದೇ ವಿಲ್ ಫ್ಲೀ, ದೇ ರನ್ ಎಂಬುದಾಗಿ ಅಷ್ಟು ನಂಬಿಕೆ ಇಟ್ಟಿದ್ದಾನೆ ಈ ಕೀರ್ತನೆಗಾರನು ದೇವರ ಮೇಲೆ. ತನ್ನ ಕಣ್ಣೀರನ್ನು ಅವನು ಹೇಳುತ್ತಾ ಇದ್ದಾನೆ, ನನ್ನ ಕಣ್ಣೀರು ನನಗೆ ಆಹಾರವಾಗಿತ್ತು. ನನ್ನ ದಿಂಬು ಕಣ್ಣೀರಿನಿಂದ ತುಂಬಲ್ಪಡುತ್ತಾ ಇತ್ತು. ನನ್ನ ಜೀವನದಲ್ಲಿ ಹಲವಾರು ಕಣ್ಣೀರಿನ ಅನುಭವ ಇತ್ತು. ಅದರಲ್ಲಿ ದೇವರನ್ನ ಕೂಗಿಕೊಂಡೇನು. ಆತನು ನನಗೆ ನನ್ನ ಎಲ್ಲ ಅಲೆದಾಟವನ್ನು ನೋಡಿ, ನನ್ನ ಕಣ್ಣೀರನ್ನು ನೋಡಿ, ಆತನ ಬುದ್ದಲಿಯಲ್ಲಿರುವ ನನ್ನ ಕಣ್ಣೀರಿನ ಹನಿಗಳಿಗೆ ಬದಲಾಗಿ ಆತನು ನನಗೆ ಅದ್ಭುತವನ್ನು ಮಾಡಿದನೆಂಬುದಾಗಿ ಸಾಕ್ಷಿಯಾಗಿ ಹೇಳುತ್ತಾ ಇದ್ದಾನೆ. ಇವತ್ತು ಕೂಡ ನಮ್ಮ ಕಣ್ಣೀರನ್ನು ನಾವು ಎಲ್ಲಿ ಸುರಿಸುತ್ತಾ ಇದ್ದೇವೆ? ಹೌದು, ನಮಗೆ ಅನೇಕ ಕಣ್ಣೀರಿನ, ನಮ್ಮ ಜೀವನ ಕಣ್ಣೀರಿನಿಂದ ತುಂಬಿರಬಹುದು. ಆದರೆ ಆ ಕಣ್ಣೀರು ನಾವು ಎಲ್ಲಿ ಸುರಿಸುತ್ತಾ ಇದ್ದೇವೆ, ಯಾರ ಮುಂದೆ ಸುರಿಸುತ್ತಾ ಇದ್ದೇವೆ ಎಂಬುದಾಗಿ ತುಂಬ ನಾವು ಮುಖ್ಯವಾಗಿ ಗಮನಿಸಬೇಕಾದ ಕಾರ್ಯ. ನಮ್ಮ ಕಣ್ಣೀರನ್ನು ದೇವರ ಪಾದದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಸುರಿಸುವಾಗ ದೇವರು ಅದನ್ನು ತನ್ನ ಬುದ್ದಲಿಯಲ್ಲಿ ಶೇಖರಣ ಮಾಡಿ ಇಟ್ಟುಕೊಂಡು ಅದಕ್ಕೆ ಪ್ರತಿಯಾಗಿ ನಮಗೆ ಉತ್ತರ ಕೊಡುವ ದೇವರಾಗಿದ್ದಾರೆ. ನಮಗೆ ಪ್ರತ್ಯುತ್ತರ ಕೊಟ್ಟು ನಮ್ಮನ್ನು ಗೌರವಪಡಿಸುವ ದೇವರಾಗಿದ್ದಾರೆ. ಮನುಷ್ಯರ ಮುಂದೆ ನಾವು ಚೆಲ್ಲುವ ಒಂದೊಂದು ಕಣ್ಣೀರು ಅದು ಅಲ್ಪವಾಗಿ ನಿರಾಕರಿಸಲ್ಪಟ್ಟು ತುಳಿಯಲ್ಪಡಬಹುದು. ಆದರೆ ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುತ್ತಾ ಕಣ್ಣೀರು ಸುರಿಸುವಾಗ, ದೇವರ ಮುಂದೆ ಕಣ್ಣೀರು ಸುರಿಸುವಾಗ, ನೋಡಿ, ಹಣ್ಣಳು ದೇವರ ಪಾದಕ್ಕೆ ಓಡಿ ಹೋದಳು, ಕಣ್ಣೀರು ಸುರಿಸಿದಳು, ಒಂದು ಮಗು ಬೇಡಿಕೊಂಡಳು. ದೇವರವಳಿಗೆ ಮಗುವನ್ನು ಕೊಟ್ಟರು. ಒಂದಲ್ಲ, ಒಂದಕ್ಕಿಂತ ಹೆಚ್ಚಾದ ಮಕ್ಕಳನ್ನು ಕೊಟ್ಟರು. ಮರಿಯಳು ಹೋಗಿ ದೇವರ ಪಾದದಲ್ಲಿ ಕುಳಿತುಕೊಂಡು ಅಳುತ್ತಾ ಕೃತಜ್ಞತೆ ಹೇಳುತ್ತಾ ಆತನನ್ನು ಆರಾಧನೆ ಮಾಡುತ್ತಾ ಇದ್ದಳು. ದೇವರದನ್ನು ಅಂಗೀಕಾರ ಮಾಡಿದರು, ಅವಳನ್ನು ಮೆಚ್ಚಿದರು, ಅವಳನ್ನು ರಕ್ಷಿಸಿದರು. ಪಾಪಿಯಾದ ಸ್ತ್ರೀ ಹೋಗಿ ದೇವರ ಪಾದದಲ್ಲಿ ಅವಳು ಕಣ್ಣೀರು ಸುರಿಸಿದಾಗ ಅವಳ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟವು. ಸಮಾಧಾನದಿಂದ ಅವಳು ಹೋದಳು. ಹಾಲೆಲೂಯ, ಹಾಲೆಲೂಯ. ದೇವರು ನಮ್ಮ ಕಣ್ಣೀರನ್ನು ತಿರಸ್ಕಾರ ಮಾಡದ ದೇವರಾಗಿದ್ದಾರೆ. ನಮ್ಮ ಕಣ್ಣೀರಿನ ಪ್ರಾರ್ಥನೆ, ದೇವರ ಪಾದದಲ್ಲಿ ಚೆಲ್ಲುವ ಕಣ್ಣೀರು ತುಂಬ ಶಕ್ತಿಯುತವಾಗಿದೆ, ಅದು ಬಲವಾಗಿದೆ, ಅದು ಪವರ್ಫುಲ್ ಆಗಿದೆ. ಆದ ಕಾರಣ ಇವತ್ತು ನಾವು ತೀರ್ಮಾನ ಮಾಡಿಕೊಳ್ಳೋಣ, ಎಲ್ಲಿ ಮನುಷ್ಯರ ಮುಂದೆ ಅಳುತ್ತಾ ಇದ್ದೀವಾ, ಜನರ ಮುಂದೆ ಅಳುತ್ತಾ ಇದ್ದೀವಾ, ಪರಿಸ್ಥಿತಿ ಮುಂದೆ ಅಳುತ್ತಾ ಇದ್ದೀವಾ? ಇಲ್ಲ, ಅದನ್ನು ನಿಲ್ಲಿಸಿಬಿಟ್ಟು ದೇವರ ಪಾದಕ್ಕೆ ಓಡಿ ಹೋಗಿ ಪಾದದಲ್ಲಿ, ದೇವರ ಸನ್ನಿಧಾನದಲ್ಲಿ ಕೂತುಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ನೋಡ್ರಿ, ಬೇಡಿ ನೋಡ್ರಿ. ದೇವರು ನಿಮ್ಮ ಕಣ್ಣೀರಿಗೆ ಪ್ರತಿಯಾಗಿ ಹಲವಾರು ಅದ್ಭುತಗಳನ್ನು ಮಾಡುತ್ತಾರೆ. ಮಾತ್ರವಲ್ಲದೆ ನಿಮ್ಮ ಕಣ್ಣೀರಿಗೆ ಕಾರಣವಾಗಿರುವ ಶತ್ರುಗಳು ಪಕ್ಕನೆ ಪಲಾಯನ ಮಾಡುವಂತೆ ಮಾಡುತ್ತಾರೆ. ಹಾಲೆಲೂಯಾ. ದೇ ವಿಲ್ ರಿಟರ್ನ್ ಬ್ಯಾಕ್. ನಿಮ್ಮ ಶತ್ರುಗಳು ಹಿಂತಿರುಗಿ ಓಡಿ ಹೋಗುವಂತೆ ಮಾಡುತ್ತಾರೆ. ಹಾಲೆಲೂಯಾ. ನಿಮ್ಮ ಕಷ್ಟಗಳು ಮುಖ ಮುಚ್ಚಿಕೊಳ್ಳುವಂತೆ, ನಾಚಿಕೆ ಪಟ್ಟು ಓಡಿ ಹೋಗುವಂತೆ ಮಾಡುತ್ತಾರೆ. ನಿಮ್ಮ ಕಣ್ಣೀರಿಗೆ
ದೇವರ ದೃಷ್ಟಿಯಲ್ಲಿ ಅಷ್ಟು ಬೆಲೆ ಇದೆ. ಮನುಷ್ಯರ ದೃಷ್ಟಿಯಲ್ಲಿ ಬೆಲೆ ಇಲ್ಲದೆ ಇರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾದ ಹಲ್ಲೆಲೂಯಾ ಸಂಗತಿಯಾಗಿದೆ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದಾಗ ಗಟ್ಟಿಯಾಗಿ ಅಳುತ್ತಾ ಕಣ್ಣೀರಿನಿಂದ ತನ್ನ ತಂದೆಯನ್ನು ನೋಡಿ ಪ್ರಾರ್ಥನೆ ಮಾಡಿದನು, ಕೇಳಲ್ಪಟ್ಟನು. ಇವತ್ತು ಕೂಡ ನಾವು ಕೂಡ ತೀರ್ಮಾನ ಮಾಡೋಣ, ದೇವರೇ ನಿನ್ನ ಪಾದವನ್ನು ಬಿಟ್ಟು ನಾನು ಎಲ್ಲಿ ನನ್ನ ಕಣ್ಣೀರನ್ನು ವೇಸ್ಟ್ ಮಾಡಬಾರ್ದಪ್ಪ, ತುಳಿಯಲ್ಪಡಬಾರ್ದು. ನಿನ್ನ ಪಾದದಲ್ಲಿ ನಾನು ಸುರಿಸುವಾಗ ದೇವರೇ ನನಗೆ ಆ ಸಹಾಯ ಕೊಡಪ್ಪ. ನಾನು ನಿನ್ನ ಪಾದಕ್ಕೆ ಓಡಿ ಬರಬೇಕು, ನಿನ್ನ ಮುಂದೆ ನನ್ನ ಕಣ್ಣೀರನ್ನು ಹೇಳಿಕೊಳ್ಳಬೇಕು, ನಿನ್ನ ಮುಂದೆ ನನ್ನ ವ್ಯಥೆಯನ್ನು ಹೇಳಿಕೊಳ್ಳಬೇಕು ಸ್ವಾಮಿ. ನೀನು ಅದನ್ನು ಭದ್ರವಾಗಿ ಅದನ್ನು ನೀನು ತೆಗೆದು ಅದನ್ನು ನೀನು ಶೇಖರಿಸಿ ಬುದ್ದಲಿಯಲ್ಲಿ ಹಾಕಿ ಇಡುತ್ತಿ. ಹಲ್ಲೆಲೂಯಾ. ಬುದ್ದಲಿ ತುಂಬುವಾಗ ನನಗೆ ಹೋಗುಟ್ಟು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟು ನನ್ನನ್ನು ಸಂತೋಷಪಡಿಸುತ್ತಿ, ನನ್ನನ್ನು ಸಮಾಧಾನದಿಂದ ನನ್ನನ್ನು ಕಳುಹಿಸುತ್ತಿ, ನನ್ನ ಶತ್ರುಗಳನ್ನು ನೀನು ನೋಡಿಕೊಳ್ಳುವಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕಣ್ಣೀರು ದೇವರ ದೃಷ್ಟಿಗೆ ಅಮೂಲ್ಯವಾದದ್ದು. ಆ ಅಮೂಲ್ಯವಾದ ಕಣ್ಣೀರನ್ನು ಆ ದೇವರ ಮುಂದೆ, ನಮ್ಮ ತಂದೆಯಾದ ದೇವರ ಮುಂದೆ ಅದನ್ನು ಸುರಿಸುವಾಗ ಅದಕ್ಕೆ ಖಂಡಿತವಾಗಿಯೂ ಹಲ್ಲೆಲೂಯಾ ದೇವರು ಅದನ್ನು ಆಶೀರ್ವಾದವಾಗಿ ಪ್ರತಿಯೊಂದು ಹನಿಗೂ ದೇವರು ಉತ್ತರ ಕೊಟ್ಟು, ಪ್ರತಿಯೊಂದು ಹನಿಗೂ ದೇವರು ನಮಗೆ ಆ ಆಶೀರ್ವಾದವನ್ನು ಬದಲಿ ಮಾಡುತ್ತಾರೆ. ಚಿಂತೆಯ ಕಣ್ಣೀರು, ನೋವಿನ ಕಣ್ಣೀರನ್ನು ಬದಲಾಗಿ ನಮಗೆ ಆನಂದ ಕಣ್ಣೀರು ಸುರಿಸುವಂತೆ ಸಹಾಯ ಮಾಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.